ಗುಡ್ ಮಾರ್ನಿಂಗ್. ಇವತ್ತು ITI ಸೆಕೆಂಡ್ ಇಯರ್ ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿ ಆನ್ಲೈನ್ ಕ್ಲಾಸ್ನಲ್ಲಿ ನಾವು ಡಿ ಸಿ ಜನರೇಟರ್ ಪಾರ್ಟ್ 5ನಲ್ಲಿ ಬಂದು ಕನೆಕ್ಷನ್ ಆಫ್ ಇಂಟರ್ಪೋಲ್ಸ್ನ ಯಾವ ಥರ ಕನೆಕ್ಷನ್ ಮಾಡೋದು, ಇಲ್ಲಿ ಪ್ಯಾರಲಲ್ ಆಪ್ರೇಷನ್ ಆಫ್ ಡಿ ಸಿ ಜನರೇಟರ್ಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿ ಸಿ ಜನರೇಟರ್ಸ್, ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡಿ ಸಿ ಜನರೇಟರ್ಸ್, ಇದಿಷ್ಟು ನಾವು ಇವತ್ತು ಸ್ಟಡಿ ಮಾಡೋಣ. ಅಲ್ಲಿ ಫಸ್ಟ್ ಬಂದು ಕನೆಕ್ಷನ್ ಆಫ್ ಇಂಟರ್ಪೋಲ್ಸ್ನ ಯಾವ ಥರ ಕನೆಕ್ಷನ್ ಮಾಡೋದು ಅಂತ. ಸೊ ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ. ಸೊ ಇದು ಬಂದು ಫೀಲ್ಡ್ ಪೋಲ್ಸ್. ಸೊ ಇದೇನು ಚಿಕ್ಕದಿದೆ ಇದನ್ನು ನಾವು ಇಂಟರ್ಪೋಲ್ಸ್ ಅಂತ ಹೇಳ್ತೀವಿ. ಸೊ ಇಂಟರ್ಪೋಲ್ಸ್ ಯಾವಾಗಲೂ ಫೀಲ್ಡ್ ಪೋಲ್ಸ್ ಮಧ್ಯೆ ಇರುತ್ತೆ. ಮೇನ್ ಫೀಲ್ಡ್ ಪೋಲ್ಸಲ್ಲಿ ನೋಡಿ ಇಂಟರ್ಪೋಲ್ಸ್ದು ಪೊಲ್ಯಾರಿಟಿ ಏನಿರುತ್ತೆ ಅಂದರೆ ನೋಡಿ, ಇಂಟರ್ಪೋಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆರ್ಮೇಚರ್. ಸೊ ಇದೇನು ಆರ್ಮೇಚರ್ ನೋಡಿ, ಇದು ನೆಗೆಟಿವ್ ಸಪ್ಲೈ ಬಂದು ಥ್ರೂ ಆರ್ಮೇಚರಿಂದ ಇಂಟರ್ಪೋಲ್ಗೆ ಹೋಗಿ ಮತ್ತು ಈ ಇಂಟರ್ಪೋಲಿಂದ ನೆಕ್ಸ್ಟ್ ಆಮೇಲೆ ಫೀಲ್ಡ್ಗೆ ಹೋಗಿದೆ. ಸೊ ಇಂಟರ್ಪೋಲ್ದು ವೈಂಡಿಂಗ್ ಬಂದು ಯಾವಾಗಲೂ ಆರ್ಮೇಚರ್ ವೈಂಡಿಂಗಿಗೆ ಸೀರೀಸ್ ಆಗಿ ಕನೆಕ್ಟ್ ಆಗುತ್ತೆ ಥ್ರೂ ಬ್ರಷಸ್. ಆಮೇಲೆ ಇಂಟರ್ಪೋಲ್ ವೈಂಡಿಂಗ್ MMF ಏನಿದೆ ದಟ್ ಈಸ್ ಈಕ್ವಲ್ ಟು, ಅಂದರೆ ಇದರಲ್ಲಿ ಏನು ನಂಬರ್ ಆಫ್ ಟರ್ನ್ಸ್ ಇದೆ ಅಂದರೆ ಅಥವಾ ಅದರಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದು ಆರ್ಮೇಚರ್ ವೈಂಡಿಂಗ್ನಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಈಕ್ವಲೆಂಟಾಗಿ ಇಟ್ಟಿರ್ತಾರೆ. ಯಾಕಂದರೆ ಅದನ್ನು ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಆರ್ಮೇಚರ್ ರಿಯಾಕ್ಷನ್ ಜಾಸ್ತಿ ಆಗುತ್ತಲ್ಲ. ಸೊ ಹಾಗಾಗಿ ಇದ್ರದ್ದು MMF ಏನಿದೆ ದಟ್ ಇಸ್ ಈಕ್ವಲ್ ಟು ಆರ್ಮೇಚರ್ MMFಗೆ ಈಕ್ವಲ್ ಆಗಿ ಇಟ್ಟಿರ್ತಾರೆ. ಅಂದರೆ ಇದರ ನಂಬರ್ ಆಫ್ ಟರ್ನ್ಸ್ ಈಕ್ವಲ್ ಟು ಆರ್ಮೇಚರ್ ನಂಬರ್ ಆಫ್ ಟರ್ನ್ಸಿಗೆ ಈಕ್ವಲ್ ಮಾಡಿರ್ತಾರೆ. ಸೊ ದಟ್ ಅದರಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಆರ್ಮೇಚರಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಅದು. ನೆಕ್ಸ್ಟ್ ಪೊಲ್ಯಾರಿಟಿ ಆಫ್ ದ ಇಂಟರ್ಪೋಲ್ದು ಪೊಲ್ಯಾರಿಟಿ ಯಾವಾಗಲೂ ನೆಕ್ಸ್ಟ್ ಕಮಿಂಗ್ ಏನು ಮೇನ್ ಫೀಲ್ಡ್ ಪೋಲ್ ಬರ್ತಾ ಇದೆ ಅದ್ರ ಪೊಲ್ಯಾರಿಟಿ ಇರುತ್ತೆ ಯಾವಾಗಲೂ. ಸೊ ಇದು ಸೌತ್ ಇದ್ದರೆ ನೆಕ್ಸ್ಟ್ ಸೌತ್ ಇರುತ್ತೆ, ಇದು ನಾರ್ತ್ ಇದ್ದರೆ ನೆಕ್ಸ್ಟ್ ನಾರ್ತ್ ಇರುತ್ತೆ. ಸೊ ಅದೇ ಥರ. ಸೊ ಇಂಟರ್ಪೋಲ್ ಪೊಲ್ಯಾರಿಟಿ ನೆಕ್ಸ್ಟ್ ಕಮಿಂಗ್ ಮೇನ್ ಪೋಲ್ದು ಸೇಮ್ ಪೊಲ್ಯಾರಿಟಿ ಇರುತ್ತೆ ಯಾವಾಗಲೂ. ಸೊ ಆ ಥರ ಅದನ್ನು ಕನೆಕ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಬಂದು ಇಂಟರ್ಪೋಲ್ದು ಕನೆಕ್ಷನ್ಸ್. ಸೊ ನೆಕ್ಸ್ಟು ಪ್ಯಾರಲಲ್ ಆಪ್ರೇಷನ್ ಆಫ್ ಡಿ ಸಿ ಜನರೇಟರ್. ಸೊ ಪ್ಯಾರಲಲ್ ಆಪ್ರೇಷನ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಟ್ರಾನ್ಸ್ಫಾರ್ಮರ್ ಚಾಪ್ಟ್ರಲ್ಲಿ ಯಾವ ಥರ ಟ್ರಾನ್ಸ್ಫಾರ್ಮರ್ ಪ್ಯಾರಲಲಿಂಗ್ ಇತ್ತು ಅದೇ ಥರ ಪ್ಯಾರಲಲ್ ಆಪ್ರೇಷನ್ ಆಫ್ ಡಿ ಸಿ ಜನರೇಟರ್ಸ್ ಇದು. ಸೊ ಪ್ಯಾರಲಲಿಂಗ್ ಯಾಕೆ ಮಾಡ್ತಾರೆ? ಸೊ ಪ್ಯಾರಲಲಿಂಗ್ದು ನೆಸಿಟಿ ಏನಂದರೆ ಲೋಡ್ ಶೇರಿಂಗ್ ಜೊತೆಲಿ ಮೇಂಟೆನೆನ್ಸ್ಗೆ ಈಸಿ ಆಗಲಿ ಅಂತ ಹೇಳಿ ಮಾಡ್ತಾರೆ. ಲೋಡ್ ಶೇರಿಂಗ್ ಅಂದರೆ ಸೊ ಒಂದೇ ಮಿಷಿನ್ ಮೇಲೆ ಲೋಡ್ ಜಾಸ್ತಿ ಆದರೆ ಏನಾಗುತ್ತೆ, ಮಿಷಿನು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎರಡು ಮಿಷಿನ್ ಯೂಸ್ ಮಾಡೋದ್ರಿಂದ ಸೊ ಒಂದು ಮಿಷಿನ್ದು ಲೋಡು ಎರಡು ಮಿಷಿನ್ಗೆ ಡಿವೈಡ್ ಆಗಿ 50% ಲೋಡಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಮಿಷಿನ್ಸ್ದು. ಜೊತೆಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಯಾವುದು, ಒಂದು ಮಿಷಿನ್ ಪ್ರಾಬ್ಲಮ್ ಆದರೆ ಅದನ್ನು ಐಸೋಲೇಟ್ ಮಾಡಿ ಸೊ ಇನ್ನೊಂದು ಮಿಷಿನ್ನು ಸಪ್ಲೈನ ಫೀಡ್ ಮಾಡ್ತಾ ಇರುತ್ತೆ ಫೀಡರ್ ಲೈನ್ಸ್ಗೆ. ಸೊ ಹಾಗೆ ಯಾವುದೇ ಥರದ ಇಂಟ್ರಪ್ಷನ್ ಆಗೋದಿಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಪ್ಯಾರಲಲ್ ಆಪ್ರೇಷನ್ ಮಾಡ್ತಾರೆ. ಈವನ್ ಟ್ರಾನ್ಸ್ಫಾರ್ಮರ್ಸ್, ಆಲ್ಟರ್ನೇಟರ್ಸ್ ಅಥವಾ ಡಿ ಸಿ ಜನರೇಟರ್ಸ್ ಅಥವಾ AC ಜನರೇಟರ್ಸ್ ಇರ್ಬೋದು. ಸೊ ಎಲ್ಲದರಲ್ಲೂ ಪ್ಯಾರಲಲ್ ಆಪ್ರೇಷನ್ನ ಮಾಡ್ತಾರೆ. ಸೊ ಇದರಲ್ಲಿ ಇದು ಡಿ ಸಿ ಜನರೇಟರ್ ಪ್ಯಾರಲಲ್ ಆಪ್ರೇಷನ್ನು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, DC ಬಸ್ ಬಾರ್ ಲೈನ್ ಇದೆ, ಅದರಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಲೈನ್ ಇದೆ. ಸೊ ಇಲ್ಲಿ ಯೂಶ್ವಲಿ ಶಂಟ್ ಜನರೇಟರ್ನ ತೊಗೊಂಡಿದ್ದೀವಿ. ಶಂಟ್ ಜನರೇಟರ್ ಫೀಲ್ಡ್ ವೈಂಡಿಂಗ್ ಇದೆ, ಶಂಟ್ ವೈಂಡಿಂಗ್, ಅದಕ್ಕೆ ಒಂದು ರಿಯೋಸ್ಟಾಟ್ ಕನೆಕ್ಟ್ ಆಗಿದೆ, ಇದು ಆರ್ಮೇಚರು. ಸೊ ಇದು ಬಂದು ಒಂದು DPSTಯಿಂದ ಸೊ ಬಸ್ ಬಾರಿಗೆ ಕನೆಕ್ಟ್ ಆಗಿದೆ, ಅದಕ್ಕೊಂದು ಸರ್ಕ್ಯೂಟ್ ಬ್ರೇಕರ್ ಕನೆಕ್ಟ್ ಆಗಿದೆ, ಅಮ್ಮೀಟರ್ ಕನೆಕ್ಟ್ ಆಗಿದೆ. ಸೊ ಇನ್ನೊಂದು ಜನರೇಟರ್ ಇದೆ. ಸೊ ಅದರಲ್ಲೂ ಅಷ್ಟೇ ಶಂಟ್ ಫೀಲ್ಡ್ ಜೊತೆ ರಿಯೋಸ್ಟಾಟ್ ಕನೆಕ್ಟ್ ಆಗಿದೆ, ಅದರದ್ದು ಸ್ವಿಚ್ ಓಪನ್ ಇದೆ. ಯಾಕಂದರೆ ಇದು ರನ್ನಿಂಗ್ ಮೆಷಿನ್, ಇದು ಇನ್ಕಮಿಂಗ್ ಮೆಷಿನ್. ಸೊ ಹಾಗಾಗಿ ಸೊ ಇದನ್ನು ಕ್ಲೋಸ್ ಮಾಡಿ ಇದನ್ನು ಫಸ್ಟ್ ರನ್ ಮಾಡ್ತಾ ಇರ್ತಾರೆ, ಆಮೇಲೆ ಇದನ್ನು ಪ್ಯಾರಲಲ್ ಮಾಡ್ತಾರೆ. ಸೊ ಪ್ಯಾರಲಲ್ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ, ಈ ಸ್ವಿಚ್ ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇದರಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಸೊ ವೋಲ್ಟೇಜ್ ಇದರಲ್ಲಿ ಇರೋವಂಥ ವೋಲ್ಟೇಜ್ ಬಸ್ ಬಾರ್ ವೋಲ್ಟೇಜ್ಗೆ ಈಕ್ವಲ್ ಆಗುತ್ತಲ್ಲ. ಸೊ ಆಗ ಮಾತ್ರ ಇದನ್ನು ಸ್ವಿಚ್ನ ಕ್ಲೋಸ್ ಮಾಡ್ತಾರೆ. ಸೊ ಆಗ ಈ ಸರ್ಕ್ಯೂಟ್ ಬ್ರೇಕರ್ ಕ್ಲೋಸ್ ಆಗುತ್ತೆ. ಕರೆಂಟ್ ಕೂಡ ಅಷ್ಟೇ ಈಕ್ವಲ್ ಆಗಿ ಶೇರ್ ಆಗುತ್ತೆ, ಡಿವೈಡ್ ಆಗುತ್ತೆ ಎರಡರಲ್ಲೂ. ಸೊ ಇದರಲ್ಲಿ ಕಂಡೀಷನ್ಸ್ ಆಫ್ ಪ್ಯಾರಲಲಿಂಗ್ ಬಂದು, ಸೊ ನೋಡಿ ಕಂಡೀಷನ್ಸ್ ಆಫ್ ಪ್ಯಾರಲಲ್ ಆಪ್ರೇಷನ್ ಬಂದು, ಸೊ ಇದು ಕೂಡ ಪ್ಯಾರಲಲ್ ಆಪ್ರೇಷನ್ನೇ, ಇನ್ನೊಂದು ಆಲ್ಟರ್ನೇಟ್ ಡಯಾಗ್ರಾಮ್. ಸೊ ಕಂಡೀಷನ್ ಏನಿರಬೇಕಂದ್ರೆ ಟರ್ಮಿನಲ್ ವೋಲ್ಟೇಜ್ ಆಫ್ ದ ಬೋತ್ ಮಿಷಿನ್ಸ್, ಬೋತ್ ಜನರೇಟರ್ಸ್ನಲ್ಲೂ ಏನು ವೋಲ್ಟೇಜ್ ಡೆವಲಪ್ ಆಗ್ತಾ ಇದೆ ಅಥವಾ EMF ಜನರೇಟ್ ಆಗ್ತಾ ಇದೆ ಸೊ ಅದು ಸೇಮ್ ಇರಬೇಕು. ಆಮೇಲೆ ದ ಪೊಲ್ಯಾರಿಟಿ ಆಫ್ ದ ಜನರೇಟರ್ಸ್ ಮಸ್ಟ್ ಬಿ ಐಡೆಂಟಿಕಲ್ ಇರಬೇಕು. ಯಾವಾಗಲೂ ಪೊಲ್ಯಾರಿಟಿ ಏನಿದೆ ಸೊ ಅದು ಸೇಮ್ ಇರಬೇಕು, ಪಾಸಿಟಿವ್ ನೆಗೆಟಿವ್ ಇಂಟರ್ಚೇಂಜ್ ಆಗೋವಾಗಿಲ್ಲ. ಸೊ ಅದು ಪೊಲ್ಯಾರಿಟಿ ಸೇಮ್ ಇರಬೇಕು, ಇಲ್ಲ ಅಂದರೆ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇನ್ಕಮಿಂಗ್ ಜನರೇಟರ್ ಟ್ರಿಪ್ ಆಗಿಬಿಡುತ್ತೆ ಅಥವಾ ರನ್ನಿಂಗ್ ಮಿಷಿನ್ ಕೂಡ ಟ್ರಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ದ ಪ್ರೈಮ್ ಮೋರ್ಸ್ ಡ್ರೈವಿಂಗ್, ಅಂದರೆ ಈ ಜನರೇಟರ್ಸ್ಗೆ ಪ್ರೈಮ್ ಮೋರ್ಸ್ ಯೂಸ್ ಮಾಡ್ತೀವಿ ಆರ್ಮೇಚರ್ ರೊಟೇಟ್ ಆಗೋದಕ್ಕೆ. ಸೊ ಅದರದ್ದು ಸ್ಪೀಡ್ ಕೂಡ ಅದು ಸೇಮ್ ಇರಬೇಕು ಅಥವಾ ಸ್ಟೇಬಲ್ ಆಗಿ ರೊಟೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರಬೇಕು ಎರಡರಲ್ಲೂ. ಎರಡು ಜನರೇಟರ್ಸಲ್ಲಿ ಏನು ಪ್ರೈಮ್ ಮೋರ್ ಯೂಸ್ ಮಾಡ್ತೀವಿ ಅದರದ್ದು ಸ್ಪೀಡ್ ಕೂಡ ಐಡೆಂಟಿಕಲ್ ಇರಬೇಕು. ಸೊ ಅದ್ರದ್ದು ರೊಟೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಸೇಮ್ ಇರಬೇಕು.
ಸೊ ಇದಿಷ್ಟು ಬಂದು ಕಂಡೀಷನ್ಸ್ ಫಾರ್ ದ ಪ್ಯಾರಲಲ್ ಆಪರೇಷನ್ ಆಫ್ ಡಿ ಸಿ ಜನರೇಟರ್ಸ್. ಸೊ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜನರೇಟರ್ಸ್. ಅದರಲ್ಲಿ ಫಸ್ಟ್ ಬಂದು ಡಿ ಸಿ ಸೀರೀಸ್ ಜನರೇಟರ್ ಕ್ಯಾರೆಕ್ಟರ್ಸ್ನ ಬಗ್ಗೆ ಸ್ಟಡಿ ಮಾಡೋಣ. ಸೊ ಡಿ ಸಿ ಸೀರೀಸ್ ಜನರೇಟರ್ದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನು ಬರುತ್ತೆ ಅಂದರೆ ನೋಡಿ, ಇದು ಗ್ರಾಫ್ ಏನು ತೋರಿಸ್ತಾ ಇದೆ, ಇದು ಡಿ ಸಿ ಸೀರೀಸ್ ಜನರೇಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಸೊ ಇದು ಬಂದು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಲೈನ್ ಏನು ಬರ್ತಾ ಇದೆ, ಇದು ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್, ಅಂದರೆ ಆರ್ಮೇಚರ್ ರಿಯಾಕ್ಷನ್ ಏನಾಗುತ್ತೆ ಅದರದ್ದು ಡ್ರಾಪ್ ಇದು. ಸೊ ಥರ್ಡ್ ಏನು ಬರ್ತಾ ಇದೆ, ಈ ಲೈನ್ ಬಂದು ಫೀಲ್ಡ್ ರೆಸಿಸ್ಟೆನ್ಸ್, ಅಂದರೆ ಡ್ರಾಪ್ ಡ್ಯೂ ಟು ಫೀಲ್ಡ್ ರೆಸಿಸ್ಟೆನ್ಸ್ ಚೇಂಜ್ ಆದಾಗ ಡ್ರಾಪ್ ಏನಾಗ್ತಾ ಇದೆ ಸೊ ಅದನ್ನು ತೋರಿಸ್ತಾ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಈಸ್ ದ ಡ್ರಾಪ್ ಆಫ್ ಫ್ಲಕ್ಸ್ ಡಿಸ್ಟಾರ್ಷನ್, ಅಂದರೆ ಸೊ ಈ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಇದೆಯಲ್ಲ ಅದು ಫ್ಲಕ್ಸ್ ಡಿಸ್ಟಾರ್ಷನ್ ಆದಾಗ IR ಏನು ಡ್ರಾಪ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಆಗೋ ಡ್ರಾಪ್ ಅದು. ಸೊ ಅದಕ್ಕೆ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಏನಿದೆ ಫೀಲ್ಡ್ ರೆಸಿಸ್ಟೆನ್ಸ್ ಡ್ರಾಪ್ ಏನಿದೆ ಅದು ಫೀಲ್ಡ್ ರೆಸಿಸ್ಟೆನ್ಸಲ್ಲಿ, ಅಂದರೆ ಸೀರೀಸ್ ಫೀಲ್ಡ್ ಏನು ಕನೆಕ್ಟ್ ಆಗಿದೆ ಅದರಲ್ಲಿ ಸೀರೀಸ್ ಜನರೇಟ್ರಲ್ಲಿ. ಸೊ ಆ ಸೀರೀಸ್ ಜನರೇಟ್ರಲ್ಲಿ ಏನು ಸೀರೀಸ್ ಫೀಲ್ಡಲ್ಲಿ ರೆಸಿಸ್ಟೆನ್ಸ್ ಇದೆ ಸೊ ಅದರದ್ದು ಓಮಿಕ್ ಡ್ರಾಪ್ ಇದು. ಸೊ ಅದರಲ್ಲಿ ಆರ್ಮೇಚರ್ ಡ್ರಾಪು ಬರುತ್ತೆ, ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ ಡ್ರಾಪು ಬರುತ್ತೆ, ಎರಡರಲ್ಲೂ ಡ್ರಾಪು ಬರುತ್ತೆ. ಸೊ ಇದು IARA ಅನ್ನೋದು ಆರ್ಮೇಚರ್ ವೋಲ್ಟೇಜ್ ಡ್ರಾಪು. ಸೊ ISRS ಏನಿದೆ ಇದು ಸೀರೀಸ್ ಫೀಲ್ಡ್ ಏನಿದೆಯಲ್ಲ ಸೊ ಅದರದ್ದು ರೆಸಿಸ್ಟೆನ್ಸ್, ಅದರದ್ದು ಡ್ರಾಪ್ ಆಗುತ್ತೆ. ಸೊ ಇದು ಆರ್ಮೇಚರ್ ಡ್ರಾಪ್, ಸೀರೀಸ್ ಫೀಲ್ಡ್ ಡ್ರಾಪ್ ವೋಲ್ಟೇಜ್. ಸೊ ಎರಡು ಸೇರಿದ್ರೆ ಟೋಟಲ್ ಓವರ್ ಆಲ್ ಡ್ರಾಪ್ ಆಗುತ್ತೆ ಅದು. ಸೊ ಅದು ಯಾವಾಗಲೂ ಜಾಸ್ತಿ ಇರುತ್ತೆ ಇದರಲ್ಲಿ ಸೀರೀಸ್ ಜನರೇಟರ್ಸಲ್ಲಿ ಡ್ರಾಪ್ ಏನಿದೆ ಎಕ್ಸ್ಟರ್ನಲ್ ಡ್ರಾಪ್ ಅದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಲೋಡ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಟರ್ಮಿನಲ್ ವೋಲ್ಟೇಜು ರ್ಯಾಪಿಡಾಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾಕಂದರೆ ಸೀರೀಸ್ ಜನರೇಟ್ರಲ್ಲಿ ಏನು ಲೋಡ್ ಇದೆ ಅದು ಸೀರೀಸ್ ಕನೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಇದರಲ್ಲಿ ಸೀರೀಸ್ ಫೀಲ್ಡ್ ವೈಂಡಿಂಗ್ ಅದು ಕೂಡ ಲೋಡ್ನ ಕ್ಯಾರಿ ಮಾಡುತ್ತೆ, ಲೋಡ್ ಕರೆಂಟ್ನ. ಸೊ ಹಾಗಾಗಿ ಇದರಲ್ಲಿ ರ್ಯಾಪಿಡಾಗಿ ವೋಲ್ಟೇಜ್ ಡ್ರಾಪ್ ಆಗಿಬಿಡುತ್ತೆ. ಲೋಡ್ ಜಾಸ್ತಿ ಆದ ತಕ್ಷಣ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗುತ್ತೆ. ಸೊ ನೋಡಿ ಇಲ್ಲಿ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು ISC ಪ್ಲಸ್ IL, ದಟ್ ಈಸ್ ಈಕ್ವಲ್ ಟು IL ಅಂದರೆ ಪ್ಲಸ್ ಅಲ್ಲ. ಸೊ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು ISC ಅಂದರೆ ಸೀರೀಸ್ ಫೀಲ್ಡಲ್ಲಿ ಏನು ಕರೆಂಟ್ ಇದೆ ದಟ್ ಈಸ್ ದ ಲೋಡ್ ಕರೆಂಟ್. ಯಾಕಂದರೆ ಸೀರೀಸ್ ಫೀಲ್ಡ್ ಲೋಡ್ ಎಲ್ಲ ಸೀರೀಸ್ ಆಗಿರುತ್ತೆ ಆರ್ಮೇಚರ್ಗೆ. ಸೊ ಹಾಗಾಗಿ ಇದರಲ್ಲಿ ಏನು ಲೋಡ್ ಇನ್ಕ್ರೀಸ್ ಆದ ತಕ್ಷಣ ಏನಾಗುತ್ತೆ, ಲೋಡ್ ಕರೆಂಟ್ ಇನ್ಕ್ರೀಸ್ ಆದ ತಕ್ಷಣ ರ್ಯಾಪಿಡಾಗಿ ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಇದರಲ್ಲಿ. ಸೊ ಇದು ಡಿಸ್ಅಡ್ವಾಂಟೇಜ್ ಸೀರೀಸ್ ಜನರೇಟರಲ್ಲಿ. ಸೊ ನೆಕ್ಸ್ಟ್ ಶಂಟ್ ಜನರೇಟರ್ ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಇದರಲ್ಲಿ ನೋಡಿ ಈ ಡಾಟೆಡ್ ಲೈನ್ಸ್ ಏನಿದೆ ಶಂಟ್ ಜನರೇಟರಲ್ಲಿ, ಸೊ ಇದು ನೋ ಲೋಡ್ ವೋಲ್ಟೇಜ್ ಇದು. ಸೊ ಏನು ಲೋಡ್ ಕನೆಕ್ಟ್ ಮಾಡದಿದ್ದಾಗ ಸೊ ಇಷ್ಟು ಕಾನ್ಸ್ಟೆಂಟ್ ವೋಲ್ಟೇಜ್ ಬರ್ತಾ ಇರುತ್ತೆ ಅದರಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದೇನು ಬ್ಲೂ ಲೈನ್ ಇದೆ ಸೊ ಇದು ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್. ಇದು ಆರ್ಮೇಚರ್ ಅಂದರೆ ಫ್ಲಕ್ಸ್ ಏನು ಡಿಸ್ಟಾರ್ಷನ್ ಆಗುತ್ತೆ ಸೊ ಅವಾಗ ಆಗುವಂಥ ಡ್ರಾಪ್ ಇದು ಆರ್ಮೇಚರ್ ಡ್ರಾಪ್. ಸೊ ನೆಕ್ಸ್ಟ್ ಓಮಿಕ್ ಡ್ರಾಪ್ ಏನು ಬರ್ತಾ ಇದೆ, ಇದು ನೀವು ಲೋಡ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಸೊ ಇದು ಓಮಿಕ್ ಡ್ರಾಪ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದರೆ ಇದರಲ್ಲೂ ಕೂಡ ಅಷ್ಟೇ ಟರ್ಮಿನಲಲ್ಲಿ ವೋಲ್ಟೇಜ್ ಡ್ರಾಪ್ ಆಗ್ತಾ ಇರುತ್ತೆ. ಯಾವಾಗ ಆಗ್ತಾ ಇರುತ್ತೆ, ನೀವು ಲೋಡ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಆಗ್ತಾ ಇರುತ್ತೆ. ಅದರ್ವೈಸ್ ಇಟ್ಸ್ ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಜನರೇಟರ್. ಇದು ಡಿ ಸಿ ಜನರೇಟರ್ ಏನಿದೆ ಅದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ವೋಲ್ಟೇಜ್ ಜನರೇಟರ್. ಅದರಿಂದಾಗಿ ಇದನ್ನು ನಾವು ಬ್ಯಾಟ್ರಿ ಚಾರ್ಜಿಂಗಲ್ಲಿ ಯೂಸ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ವೆನ್ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗುತ್ತಲ್ಲ ಸೊ ಆಗ ಟರ್ಮಿನಲ್ ವೋಲ್ಟೇಜ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಇದರಲ್ಲೂ ಕೂಡ. ಬಟ್ ಸೀರೀಸ್ ಜನರೇಟರ್ಗೆ ಕಂಪೇರ್ ಮಾಡಿದ್ರೆ ಶಂಟ್ ಜನರೇಟರಲ್ಲಿ ಅಷ್ಟೊಂದು ಜಾಸ್ತಿ ಟರ್ಮಿನಲ್ ಡ್ರಾಪು ಆಗೋದಿಲ್ಲ. ಸೊ ಇದು ಶಂಟ್ ಜನರೇಟರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೆಕ್ಸ್ಟ್ ಕಾಂಪೌಂಡ್ ಜನರೇಟರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕಾಂಪೌಂಡಲ್ಲಿ ಇಲ್ಲಿ ನಿಮಗೆ ಓವರ್ ಕಾಂಪೌಂಡು, ಫ್ಲ್ಯಾಟ್ ಕಾಂಪೌಂಡ್, ಅಂಡರ್ ಕಾಂಪೌಂಡ್ ಅಂತ 3 ಲೈನ್ ಕಾಣ್ತಾ ಇದೆ. ಸೊ ಇದರಲ್ಲಿ ಗ್ರೀನ್ ಡಾಟೆಡ್ ಲೈನ್ ಇದೆಯಲ್ಲ ಸೊ ಅದು ನೋ ಲೋಡ್ ವೋಲ್ಟೇಜಸ್. ಅದು ಕಾಂಪೌಂಡ್ ಜನರೇಟರ್ಸ್ದು ನೋ ಲೋಡ್ ವೋಲ್ಟೇಜಸ್, ಅದು ಗ್ರೀನ್ ಡಾಟೆಡ್ ಲೈನು. ಸೊ ಇಲ್ಲಿ ರೆಡ್ ಕಲರಲ್ಲಿ ಏನು B ಕಾಣ್ತಾ ಇದೆ ಸೊ ಇದು ಓವರ್ ಕಾಂಪೌಂಡೆಡ್, ಅಂದರೆ ಕ್ಯುಮುಲೇಟಿವ್ ಕಾಂಪೌಂಡ್ ಏನಾಗುತ್ತೆ ಅಂದರೆ ಸೊ ಓವರ್ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಇದರಲ್ಲಿ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಇದರಲ್ಲಿ ಏನಾಗುತ್ತೆ, ಓವರ್ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಯಾವಾಗ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಓವರ್ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಸೊ ಅದಕ್ಕೆ ನಾವು ಓವರ್ ಕಾಂಪೌಂಡೆಡ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇದರಲ್ಲಿ ಸೀರೀಸ್ ಜನರೇಟ್ರಲ್ಲಿ ಆಗುವಂಥ ಲಾಸ್ನ ಇದು ರಿಡ್ಯೂಸ್ ಮಾಡುತ್ತೆ. ಯಾವುದು ಓವರ್ ಕಾಂಪೌಂಡೆಡ್ ಅಂದರೆ ಯಾವುದು, ಇದು ಕ್ಯುಮುಲೇಟಿವ್ ಕಾಂಪೌಂಡ್ ಜನರೇಟ್ರಲ್ಲಿ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, EMF ಜನರೇಟೆಡ್ ಏನಿದೆ ಅದು ಓವರ್ ಜಾಸ್ತಿ, ಏನು ರೇಟೆಡ್ ವೋಲ್ಟೇಜ್ ಇದೆ ಟರ್ಮಿನಲ್ ವೋಲ್ಟೇಜ್ ಅದಕ್ಕಿಂತ ಜಾಸ್ತಿ ವೋಲ್ಟೇಜ್ ಇದರಲ್ಲಿ ಬಿಲ್ಡಪ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ಲ್ಯಾಟ್ ಕಾಂಪೌಂಡೆಡ್ ಅಂದರೆ ಏನಾಗುತ್ತೆ, ಆ್ಯಕ್ಚುಲಿ ಫ್ಲ್ಯಾಟ್ ಕಾಂಪೌಂಡಲ್ಲಿ ಏನಾಗುತ್ತೆ, ಸೀರೀಸ್ ವೈಂಡಿಂಗ್ ಆಂಪಿಯರ್ ಟರ್ನ್ಸ್ ಆರ್ ಅಡ್ಜಸ್ಟೆಡ್ so that the terminal voltage remains constant even the load current is increased. ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗಲೂ
ಟರ್ಮಿನಲ್ ವೋಲ್ಟೇಜ್ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಬೇಕಂದ್ರೆ ಸೊ ಅದಕ್ಕೆ ಏನು ಮಾಡ್ತೀವಿ, ಸೀರೀಸ್ ವೈಂಡಿಂಗ್ದು ಅಂಪೇರ್ ಟರ್ನ ಅಡ್ಜಸ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಜಾಸ್ತಿ ನಂಬರ್ ಆಫ್ ಟರ್ನ್ಸ್ ಅಡ್ಜಸ್ಟ್ ಮಾಡಿದಾಗ ಏನಾಗುತ್ತೆ, ಲೋಡ್ ಕರೆಂಟ್ ಜಾಸ್ತಿ ಮಾಡಿದ್ರೂ ಕೂಡ ಇದರಲ್ಲಿ ಟರ್ಮಿನಲ್ ವೋಲ್ಟೇಜ್ ಕಾನ್ಸ್ಟೆಂಟ್ ಮೇಂಟೈನ್ ಆಗುತ್ತೆ. ಸೊ ಇದೇನು ಪರ್ಪಲ್ ಲೈನ್ ಕಾಣ್ತಾ ಇದೆ, ಸೊ ಇದು ಫ್ಲ್ಯಾಟ್ ಕಾಂಪೌಂಡೆಡ್ ಇದು. ಸೊ ನೆಕ್ಸ್ಟ್ ಬಂದು ಇದು ಬ್ಲೂ ಲೈನ್ ಏನು ಕಾಣ್ತಾ ಇದೆ, ಅಂಡರ್ ಕಾಂಪೌಂಡೆಡ್. ಅಂದರೆ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ಲ್ಲಿ ಏನಾಗುತ್ತೆ ಅಂದರೆ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗ್ತಾ ಬರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಕಾನ್ಸ್ಟೆಂಟ್ ಇರೋಲ್ಲ, ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಅಂಡರ್ ಕಾಂಪೌಂಡೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ಸೊ ಇದಿಷ್ಟು ಬಂದು ಫಸ್ಟ್ ರೆಡ್ ಲೈನ್ ಇದೆ, ಇದು ಕ್ಯುಮ್ಯುಲೇಟಿವ್ ಕಾಂಪೌಂಡು. ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಇದರಲ್ಲಿ EMF ಜಾಸ್ತಿ ಆಗುತ್ತೆ. ಸೊ ಇದೊಂದು ಫ್ಲ್ಯಾಟ್ ಕಾಂಪೌಂಡ್ ಅಂದರೆ ಇದರಲ್ಲಿ ಸೀರೀಸ್ ಫೀಲ್ಡಲ್ಲಿ ನಂಬರ್ ಆಫ್ ಟರ್ನ್ಸ್ನ ಅಡ್ಜಸ್ಟ್ ಮಾಡಿರ್ತೀವಿ ಕಾನ್ಸ್ಟೆಂಟ್ ಮೇಂಟೈನ್ ಮಾಡೋ ಥರ ವೋಲ್ಟೇಜು. ಸೊ ಇನ್ನೊಂದು ಅಂಡರ್ ಕಾಂಪೌಂಡ್ ಅಂದರೆ ಇದು ಡಿಫ್ರೆನ್ಷಿಯಲ್ ಕಾಂಪೌಂಡ್, ಇದು ಬ್ಲೂ ಲೈನು. ಸೊ ಇದರಲ್ಲಿ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಇನ್ನೊಂದು ಇಲ್ಲಿ ಗ್ರೀನ್ ಡಾಟೆಡ್ ಲೈನ್ ಏನಿದೆ ಅದು ನೋ ಲೋಡ್ ವೋಲ್ಟೇಜ್ ಆಫ್ ದ ಆಲ್ ದ 3 ಜನರೇಟರ್ಸ್ ಅದು. ಸೊ ಇದಿಷ್ಟು ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ DC ಕಾಂಪೌಂಡ್ ಜನರೇಟರ್ಸ್. ಸೊ ನೆಕ್ಸ್ಟ್ ನೋಡಿ ಇನ್ನೊಂದಿದೆ, ಇದರಲ್ಲಿ ಡಿಫ್ರೆನ್ಷಿಯಲ್ ಕಾಂಪೌಂಡ್ನಲ್ಲಿ ಏನಾಗುತ್ತೆ, ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ವೋಲ್ಟೇಜ್ ಅಕ್ರಾಸ್ ದ ಆರ್ಮೇಚರ್ ಡಿಕ್ರೀಸಸ್. ಹೇಳ್ದೆ ನಾನು ನಿಮಗೆ ಡಿಫ್ರೆನ್ಷಿಯಲ್ ಕಾಂಪೌಂಡಲ್ಲಿ ಏನಾಗುತ್ತೆ, ಇದರಲ್ಲಿ ಲೋಡ್ ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಆರ್ಮೇಚರಲ್ಲಿ ವೋಲ್ಟೇಜ್ ಡ್ರಾಪು ರ್ಯಾಪಿಡಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದರೆ DC ಸೀರೀಸ್ ಜನರೇಟರ್ಗಿಂತ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಇದರಲ್ಲಿ, ಯಾವುದರಲ್ಲಿ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ಲಿ. ಸೊ ಅದೇ ಕ್ಯುಮ್ಯುಲೇಟಿವ್ನಲ್ಲಿ ಏನಾಗುತ್ತೆ, ಲೋಡ್ ಕರೆಂಟ್ ಇನ್ಕ್ರೀಸ್ ಮಾಡಿದಾಗ ನೀವೇನಾಗುತ್ತೆ ಇದರಲ್ಲಿ EMF ಜನರೇಟೆಡ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ನಿಮಗೆ, ಶಂಟ್ಗಿಂತ ಜಾಸ್ತಿ ಆಗುತ್ತೆ. ಸೊ ಸೀರೀಸ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಇದರಲ್ಲಿ ಓವರ್ಕಮ್ ಆಗುತ್ತೆ, ಯಾವುದರಲ್ಲಿ ನಿಮಗೆ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರ್ಸಲ್ಲಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ DC ಜನರೇಟರ್ಸ್. ಸೊ ಅಪ್ಲಿಕೇಶನ್ ಆಫ್ ಜನರೇಟರ್ಸಲ್ಲಿ ನೋಡಿ, ಫಸ್ಟು ದ ಸೆಪ್ರೇಟ್ಲಿ ಎಕ್ಸಿಟೆಡ್ ಜನರೇಟರ್ ಏನಿದೆ, ಸೊ ಅದನ್ನು ನಾವು ಬೂಸ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಬೂಸ್ಟಿಂಗ್ ಆ್ಯಸ್ ವೆಲ್ ಆಸ್ ಜೊತೆಯಲ್ಲಿ ಎಲೆಕ್ಟ್ರೋಪ್ಲೇಟಿಂಗಲ್ಲೂ ಯೂಸ್ ಮಾಡ್ತೀವಿ, ಜೊತೆಯಲ್ಲಿ ಪವರ್ ಆ್ಯಂಡ್ ಲೈಟಿಂಗ್ ಪರ್ಪಸ್ ಅದರಲ್ಲೂ ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ಯೂಸ್ಡ್ ಆ್ಯಸ್ ಎ ಫೀಲ್ಡ್ ರೆಗ್ಯುಲೇಟರ್ ದೊಡ್ಡ ದೊಡ್ಡ ಜನರೇಟರ್ಸ್ಗೆ ನಾವು ಸೆಪ್ರೇಟ್ಲಿ ಎಕ್ಸಿಟೆಡ್ DC ಜನರೇಟರ್, ಸಣ್ಣ ಜನರೇಟರ್ನ ನಾವು ಫೀಲ್ಡ್ ರೆಗ್ಯುಲೇಟರಾಗಿ ಯೂಸ್ ಮಾಡ್ತೀವಿ, ಅಂದರೆ ಫೀಲ್ಡ್ನ ಎಕ್ಸಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ಸಲ್ಲಿ DC ಶಂಟ್ ಜನರೇಟರ್ ಬಂದು ನಾವು ಅದನ್ನು ನಾವು ಪವರ್ ಆ್ಯಸ್ ವೆಲ್ ಆಸ್ ಲೈಟಿಂಗ್ ಸರ್ಕ್ಯೂಟ್ ಜೊತೆಯಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ನಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ DC ಶಂಟ್ ಜನರೇಟರ್ ಏನಿದೆ ಅದು ಕಾನ್ಸ್ಟೆಂಟ್ ವೋಲ್ಟೇಜ್ ಇರೋದ್ರಿಂದ ಸೊ ಅದನ್ನು ಬ್ಯಾಟ್ರಿ ಚಾರ್ಜಿಂಗ್ ಪರ್ಪಸ್ಸಾಗಿ ಯೂಸ್ ಮಾಡ್ತೀವಿ DC ಶಂಟ್ ಜನರೇಟರ್ನ. ನೆಕ್ಸ್ಟು DC ಸೀರೀಸ್ ಜನರೇಟರ್ ಏನಿದೆ ಅದು ಆರ್ಕ್ ಲ್ಯಾಂಪ್ಸ್ ಫಾರ್ ಲೈಟಿಂಗ್ ಜೊತೆಯಲ್ಲಿ ಬೂಸ್ಟರ್ಸಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ಪವರ್ ಬೂಸ್ಟರ್ ಲೈನ್ಸಲ್ಲಿ ಯೂಸ್ ಮಾಡ್ತೀವಿ. ಅಥವಾ ಫೀಡರ್ ಲೈನ್ಗಳಲ್ಲಿ ಲೈನ್ ಬೂಸ್ಟರ್, ಲೈನ್ ವೋಲ್ಟೇಜ್ ಏನು ಡ್ರಾಪ್ ಆಗುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಸೀರೀಸ್ ಜನರೇಟರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾಂಪೌಂಡ್ ಜನರೇಟರ್ಸಲ್ಲಿ ಬಂದು ಅಂಡರ್ ಕಾಂಪೌಂಡ್ ಜನರೇಟರ್ ಏನಿದೆ, ಅಂಡರ್ ಕಾಂಪೌಂಡ್ ಅಂದರೆ ಏನು, ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ ಏನಿದೆ ಅದನ್ನು ನಾವು ವೆಲ್ಡಿಂಗ್ ಮಿಷಿನ್ಸಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ಅಂಡರ್ ಕಾಂಪೌಂಡ್ ಜನರೇಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ವೋಲ್ಟೇಜ್ ಕಡಿಮೆ ಆಗುತ್ತೆ, ಅದರಲ್ಲಿ ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಹಾಗೆ ವೆಲ್ಡಿಂಗ್ ಮಿಷಿನ್ಸ್ಗಳಿಗೆ ಏನು ಬೇಕಾಗಿರೋದು, ನಮಗೆ ವೋಲ್ಟೇಜ್ ಕಡಿಮೆ ಬೇಕು, ಕರೆಂಟ್ ಜಾಸ್ತಿ ಬೇಕು. ಸೊ ಹಾಗಾಗಿ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಅಥವಾ ಅಂಡರ್ ಕಾಂಪೌಂಡ್ DC ಜನರೇಟರ್ನ ನಾವು DC ವೆಲ್ಡಿಂಗ್ ಮಿಷಿನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫ್ಲ್ಯಾಟ್ ಕಾಂಪೌಂಡ್ DC ಜನರೇಟರ್ಸ್ ಏನಿದೆ ಅದು ಸೊ ಪವರ್ ಸಪ್ಲೈ, ಅದು ಈವನ್ ಪವರ್ ಆಗಿರ್ಬೋದು ಅಥವಾ ಲೈಟಿಂಗ್ ಸರ್ಕ್ಯೂಟ್ ಆಗಿರ್ಬೋದು, ಎರಡಲ್ಲೂ ಕೂಡ ಹಾಸ್ಟೆಲ್ಸ್, ಲಾಡ್ಜಸ್, ಆಫೀಸ್ ಅಂತ ಕಡೆ ಎಲ್ಲ DC ಸಪ್ಲೈನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಓವರ್ ಕಾಂಪೌಂಡ್ ಅಂದರೆ ಕ್ಯುಮ್ಯುಲೇಟಿವ್ ಕಾಂಪೌಂಡ್ DC ಜನರೇಟರ್ನ ನಾವು ವೋಲ್ಟೇಜ್ ಡ್ರಾಪ್ ಇನ್ ಫೀಡರ್ಸ್, ಇದು ಕೂಡ ಅಷ್ಟೇ ಫೀಡರ್ ಲೈನ್ಸಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗಿರುತ್ತೆ ಸೊ ಅದನ್ನು ರಿಯಂಬರ್ಸ್ ಮಾಡೋದಕ್ಕೆ, ಅದನ್ನು ಓವರ್ಕಮ್ ಮಾಡೋದಕ್ಕೆ, ಅಂದರೆ ವೋಲ್ಟೇಜ್ ಡ್ರಾಪ್ ಆಗಿರೋದು ಏನಿದೆ ಫೀಡರ್ ಲೈನಲ್ಲಿ ಅದನ್ನು ಮೇಂಟೈನ್ ಮಾಡೋದಕ್ಕೆ, ಅಂದರೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಡ್ರಾಪ್ ಆಗಿರೋ ವೋಲ್ಟೇಜ್ನ ಓವರ್ಕಮ್ ಆಗಬೇಕು, ಅಂದರೆ ರಿಯಂಬರ್ಸ್ ವಾಪಸ್ ಬರಬೇಕು ಅದು ಡ್ರಾಪ್ ಆಗಿರೋ ವೋಲ್ಟೇಜ್. ಸೊ ಆ ಪರ್ಪಸ್ಸಿಗೆ ನಾವು ಯಾವುದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ DC ಜನರೇಟರ್ನ ಫೀಡರ್ ಲೈನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಬಂದು ಅಪ್ಲಿಕೇಶನ್ಸ್ ಆಫ್ DC ಜನರೇಟರ್ಸ್. ಸೊ ಇವತ್ತಿಗೆ ಇಷ್ಟು ಚಾಪ್ಟರ್ಸ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.